ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಕಾರ್ತಿಕ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ಹೇಳಿ. ಓಕೆ. ಇವಾಗ ಏನಾಯ್ತು ಅಂದ್ರೆ ನಿಮ್ಗೆ ಗೊತ್ತು, ನೋಡಿರ್ಬೋದು, ಬೈರತಿ ಬಸವರಾಜ್ ಅವರು ಅರೆಸ್ಟ್ ಆಗಿದ್ದಾರೆ. ಸೊ ಅನೇಕ ದಿನಗಳಿಂದ ಏನೋ ಕಣ್ಮರೆ ಆಗಿದ್ರು, ಹಾಗೆ ಏನೋ ಒಂದು ನ್ಯೂಸೇ ಬರ್ತಾ ಇತ್ತು. ಹೌದು. ಬಟ್ ಇವಾಗ ಒಬ್ರು ಪ್ರಭಾವಿ ರಾಜಕಾರಣಿ ಅವರು, ಯಾಕೆಂದ್ರೆ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಂತ ರಾಜಕಾರಣಿ. ಸೊ ಅಂತವರು ಒಂದು ಕೇಸ್ನಲ್ಲಿ, ಒಂದು ಬಿಕ್ಲು ಶಿವ ಅನ್ನೋ ಒಂದು ಕೇಸ್ನಲ್ಲಿ ಆರೋಪಿಯಾಗಿ ಕಾಣಿಸ್ಕೊತಾ ಇದ್ದಾರೆ. ಸೊ ಮೇಲ್ನೋಟಕ್ಕೆ ಆರೋಪಿಯಾಗಿ ಇದ್ದಾರೆ. ಬಟ್ ಹೇಗೆ ನಡೆಯುತ್ತೆ ಸರ್ ಕೇಸ್ ಇದು? ಈಗ ಬೇರೆ ಕೇಸ್ ನೋಡಿದಾಗ ಈಗ ಬೇರೆ ಕೇಸ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಈಗ ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ? ಅಂದ್ರೆ ಸರ್, ಇವರು ಅಬ್ಸ್ಕಾಂಡಿಂಗ್ ಅಲ್ಲಿ ಇದ್ದು ಅಬ್ಸ್ಕಾಂಡಿಂಗ್ ಬೇಲು ಹಾಕೊಂಡಿದ್ದಾರೆ ಅಂತ ನನ್ಗೆ ಬಂದಿರೋ ಮಾಹಿತಿ. ಸೊ ಈಗ ಸೆಷನ್ ಕೋರ್ಟ್ ಅಲ್ಲಿ ಫಸ್ಟ್ ಹಾಕೊಂಡಿರ್ತಾರೆ ಅವರು, ಅದಾದ ನಂತರ ಅಲ್ಲಿ ರಿಜೆಕ್ಟ್ ಆಗಿದೆ. ಸೊ ಆಮೇಲೆ ಹೈಕೋರ್ಟ್ ಹೋಗಿದ್ದಾರೆ, ಹೈಕೋರ್ಟ್ ಅಲ್ಲೂ ಸಹ ರಿಜೆಕ್ಟ್ ಆಗಿದೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ಗೆ ಹೋಗಿದ್ದಾರೆ. ಸೊ ಅಲ್ಲಿನೂ ಸಹ ರಿಜೆಕ್ಟ್ ಆಗಿದೆ. ಸೊ ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ನೋಡಿ, ಕೋರ್ಟು ಕೇಸು ಅನ್ನೋದು ಅದು ಡಿಫ್ರೆಂಟ್. ಸೊ ಇಲ್ಲಿ ನ್ಯಾಯ ಕೊಡ್ಸೋದು ಬಿಡೋದು ಫಸ್ಟ್ ಯಾರ ಕೈಯಲ್ಲಿ ಇದೆ ಅಂತ ಹೇಳಿದ್ರೆ ಅದು ಪೊಲೀಸ್ನವ್ರ ಕೈಯಲ್ಲಿ ಇರುತ್ತೆ. ಒಂದು ಕೇಸಲ್ಲಿ ಎಷ್ಟು ಮಟ್ಟಕ್ಕೆ ನಾವು ನ್ಯಾಯ ಕೊಡಿಸ್ಬೋದು ಅನ್ನೋದು ಅವ್ರು ಮಾಡುವಂತಹ ಇನ್ವೆಸ್ಟಿಗೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಟೋಟಲಿ. ಅದಾದ ನಂತರನೇ ಅದು ಕೋರ್ಟ್ ಬರೋದು, ಲಾಯರ್ಸ್ ಕೈಲಿ ಬರೋದು, ಅದಾದ ನಂತರ ಜಡ್ಜಸ್ ಅದನ್ನ ಡಿಸೈಡ್ ಮಾಡೋದು. ಸೊ ಈ ಕೇಸಲ್ಲಿ ನೋಡಿ, ನೀವು ನಿಯರ್ಲಿ ಇದಾಗಿ ಒಂದು 5 ರಿಂದ 6 ತಿಂಗಳು ಆಗ್ತಾ ಇದೆ. 8 ತಿಂಗಳು ಆಯ್ತು ಆಲ್ಮೋಸ್ಟ್. ಓಕೆ, 8 ತಿಂಗಳು ಏನೋ ಆಗ್ತಾ ಇದೆ ಅನ್ಸುತ್ತೆ. ಸೊ 8 ತಿಂಗಳು ಆದ್ರೇನು ಸಹ ಅವರು ಇನ್ನೂ ತನಕ ಈ ಒಂದು ಆರೋಪಿನ, ಯಾರಿದ್ದಾರೆ ಇವ್ರ MLA, ಇವ್ರನ್ನ ಅರೆಸ್ಟೇ ಮಾಡಿಲ್ಲ. ಬೇರೆ ಕೇಸಲ್ಲಿ, ಬೇರೆ ಮರ್ಡರ್ ಕೇಸಸ್ ಅಲ್ಲಿ 24 ಗಂಟೆಗಳ ಒಳಗಾಗಿ ಅರೆಸ್ಟ್ ಮಾಡ್ತಾರೆ. ಹೌದು. ಅದು ಅವನೇ ಮಾಡಿರ್ಲಿ, ಮಾಡದೇ ಇರ್ಲಿ, ಅವ್ನ ನಿಜವಾದ ಆರೋಪಿ ಸಿಗದೇನೆ ಇರ್ಲಿ, ಅವರು ಬೇರೆ ಯಾರನ್ನೋ ಇನ್ನೋಸೆಂಟ್ ನಾದ್ರೂ ಕರ್ಕೊಂಡ್ಬಂದಿ ಆ ಕೇಸನ್ನ ಅವನ್ ತಲೆ ಮೇಲೆ ಹಾಕಿ ಪ್ಲಾಂಟ್ ಮಾಡಿ, ಆಯ್ತಾ, ಅವರ ಒಂದು ಹೈಯರ್ ಅಥಾರಿಟೀಸ್ ನ ಮೆಚ್ಚಕ್ಕೆ ಇದ್ ಮಾಡ್ತಾರೆ, ಅವರು ಪ್ಲಾಂಟ್ ಮಾಡ್ತಾರೆ. ಬಟ್ ಈ ಕೇಸಲ್ಲಿ ಇವ್ರನ್ನ ಇಷ್ಟೊಂದು ಲೀನಿಯನ್ಸ್ ಆಗಿ ಒಂದು 6 ರಿಂದ 8 ತಿಂಗಳ ಕಾಲ ಬಿಟ್ಟಿದ್ದಾರೆ. ಏನಿಗ್ ಬಿಟ್ರು ಪೊಲೀಸ್ನವರು ಅನ್ನೋದು ಒಂದು ಪ್ರಶ್ನೆ. ಇದು ಈ ಕೇಸಲ್ಲಿ ಇಷ್ಟೊಂದು ಲೀನಿಯನ್ಸ್ ಆಗಿ, ಅಂದ್ರೆ ಇವ್ರು ಆಂಟಿಸಿಪೇಟರಿ ಬೇಲ್ ಅವ್ರು ತಗೊಳ್ಳಿ ಅಂತಾನೆ ಬಿಟ್ರ ಅನ್ನೋದು ಒಂದ್ ಪ್ರಶ್ನೆ. ಅಬ್ಸ್ಕಾಂಡಿಂಗ್ ಬೇಲ್ ಅಲ್ಲಿ ಇವ್ರು ಆಚೆ ಬರ್ಲಿ ಅನ್ನೋದಕ್ ಒಂದು ಏನಾದ್ರು ಚಾನ್ಸ್ ಕೊಟ್ರ ಅನ್ನೋದು, ಇವೆಲ್ಲ ಪ್ರಶ್ನೆಗಳು ಉಟ್ಕೊಂತವೆ. ಸೊ ಅದೊಂದು ರೈಟ್ ಆಗಿರುತ್ತೆ ಆಂಟಿಸಿಪೇಟರಿ ಬೇಲು ನೋಡೋದಾದ್ರೆ. ಬಟ್ ಎಲ್ಲಾ ಕೇಸ್ಗಳಲ್ಲೂ ಇದರ ಮಾಡ್ಲಿ ಅವರು ಯಾಕೆ 24 ಗಂಟೆಗಳ ಒಳಗಾಗಿ ಅವರು ಇದ್ ಮಾಡ್ತಾರೆ, ಇವ್ರಿಗೆ ಮಾತ್ರ ಯಾಕೆ ಹಿಡ್ದಿಲ್ಲ ಅನ್ನೋದೊಂದು ಪವರ್ಫುಲ್ ಒಂದು ಇದಾಗಿದೆ ಇಲ್ಲಿ. ಸೊ ಈ ಒಂದ್ ಕೇಸಲ್ಲಿ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ಇವರು ಆರೋಪಿ ನಂಬರ್ 5 ಅನ್ಸುತ್ತೆ. ಸೊ FIR ಅಲ್ಲಿ ಇವ್ರ ಹೆಸರಿದೆ. ಸೊ ಹೆಸರು ಇದ್ರೂ ಸಹ ಕೆಲವೊಂದು FIR ಗಳಲ್ಲಿ ಹೆಸರೇ ಇರಲ್ಲ. ಅಂತ FIR ಅಂತ ಕೇಸ್ಗಳಲ್ಲಿ 24 ಗಂಟೆಗಳ ಒಳಗಾಗಿ ಅವರು ಆರೋಪಿಗಳನ್ನ ಹಿಡಿದು ಅವ್ರನ್ನ ರಿಮೈಂಡ್ ಮಾಡುವಂತದ್ದನ್ನ ಮಾಡ್ತಾರೆ. ಬಟ್ ಈ ಕೇಸಲ್ಲಿ FIR ನಲ್ಲಿ ಹೆಸರಿದ್ದು ಪ್ರಭಾವಿ ಶಾಸಕರಾಗಿದ್ದಾರೆ ಅವರು. ಸೊ ಇದೆಲ್ಲ ಇದ್ದೂನು ಸಹ 8 ತಿಂಗಳ ಕಾಲ ಅವರನ್ನ ಫ್ರೀ ಆಗಿ ಬಿಟ್ಟು ಈಗ ಏನೋ ಅರೆಸ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿದ್ಮೇಲೆ ಅದು ಒಂದು ಫೈನಲ್ ಒಂದು ಇದು, ಅದು ಫೈನಲ್ ಸ್ಟೇಜ್, ಅದು ಸೆಷನ್ಸ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆದ್ಮೇಲೆ ಈಗ ಬೇರೆ ಏನು ಅವ್ರಿಗೆ ಆಪ್ಷನ್ಸ್ ಇಲ್ಲ. ಸೊ ಈಗ ಅರೆಸ್ಟ್ ಮಾಡಿದ್ದಾರೆ. ಸರ್, ಇವಾಗ ಇದನ್ನೆಲ್ಲ ನೋಡಿದಾಗ ಈಗ ಇದೇ ಕೇಸ್ಗೆ ಬೇರೆಗೆ ಕಂಪೇರ್ ಮಾಡೋದಾದ್ರೆ, ಇದಕ್ಕಿಂತ ಮುಂಚೆ ನಟ ದರ್ಶನ್ ಅವ್ರ ಕೇಸು ಇದೇ ರೀತಿ, ಯಾಕೆಂದ್ರೆ ಅವ್ರದ್ದು ಒಂದು ಯಾವ್ದೋ ಒಂದು ನಟ ದರ್ಶನ್ ಕೇಸಲ್ಲಿ ಅವ್ರದ್ದು FIR ಅಲ್ಲಿ ಹೆಸರೇ ಇಲ್ಲ. ಬಟ್ ಅವ್ರನ್ನ 24 ಗಂಟೆಗಳ ಒಳಗಾಗಿ, ಅದಕ್ಕಿಂತ ಮುಂಚೆನೆ ಅವ್ರನ್ನ ಜಿಮ್ ಮಾಡ್ತಾ ಇರ್ಬೇಕಾದ್ರೆ ಅರೆಸ್ಟ್ ಮಾಡಿದ್ದಾರೆ. ಹೌದು. ಸೊ ಈ ಕೇಸಲ್ಲಿ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಇಲ್ಲಿ ಹುಟ್ಟುತ್ತೆ. ಯಾಕೆ ಆಂಟಿಸಿಪೇಟರಿ ಬೇಲ್ ಅವರು ಮಾಡ್ಕೊಳ್ಳಿ ಅಂತಾನೆ ಮಾಡಿಲ್ವಾ? ನೋಡಿ, ಇವೆಲ್ಲ ಏನಾಗುತ್ತೆ, ನೋಡಿ, ಕಾನೂನನ್ನ ಪ್ರೊಟೆಕ್ಟ್ ಮಾಡುವಂತದ್ದು ಅದು ಕೋರ್ಟ್ ಮಾಡೇ ಮಾಡುತ್ತೆ. ಇವ್ರು ಏನೇ ಅದರಲ್ಲಿ ಇವ್ರು ಆಟ ಆಡಿದ್ರು ಸಹ ಪೊಲೀಸ್ನವರು ಇವಾಗ ಕೋರ್ಟ್ಗೆ ಹೋಯ್ತು, ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿದೆ, ಅವರು ಎಲ್ಲಾ ಬೇರೆ ಯಾರ್ಯಾರು ಆರೋಪಿಗಳು ಇರ್ತಾರೆ ಅಥವಾ ಈ ತರದ ಕೇಸ್ಗಳು ಹಾಕಿರ್ತಾರೆ, ಅವ್ರ ತರನೇ ಇವ್ರನ್ನು ಮರ್ಡರ್ ಟ್ರಯಲ್ ರನ್ ಮಾಡಿ ಆಚೆ ಬರ್ಲಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳಿದೆ. ಇದು ತದನಂತರ ಪ್ರೋಸೆಸ್ ಇದು. ಬಟ್ ಫಸ್ಟ್ ಪೊಲೀಸ್ನವ್ರು ಏನ್ ಮಾಡ್ಬೇಕಾಗಿತ್ತು? ಅರೆಸ್ಟ್ ಮಾಡ್ಬೇಕಿತ್ತು. ಹೌದು, ಕರೆಕ್ಟ್ ಆಗಿ ಪ್ರೊಸೀಜರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅರೆಸ್ಟ್ ಮಾಡೋದು ಎಷ್ಟು ಅವ್ರಿಗೆ ಈಸಿನೇ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಸಿಗ್ತಾರೆ, ಏನು ಕತೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಅವರು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಅಬ್ಸೆಂಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಎಲ್ಲ ಕಡೆ ಸಿಕ್ಕೇ ಸಿಗ್ತಾರೆ ಅವರು.
ಹೌದು, ಅದು ಒಂದು. ಅದಾದ್ಮೇಲೆ ಈಗಿರುವಂತಹ ಟೆಕ್ನಾಲಜಿಯಲ್ಲಿ ವಿತ್ ಇನ್ ದಿ ಸ್ಪ್ಯಾನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅವರು ಕಂಡುಹಿಡಿಬಹುದು. ಇಟ್ಸ್ ನಾಟ್ ಲೈಕ್ 1980s 1990s ಅಲ್ಲಿ ಇರೋ ತರ ಅಲ್ಲ ಅದು. ಈಗಿರುವಂತಹ CDR ಒಂದು ಇದಿರ್ಬೋದು, ಅದನ್ನೆಲ್ಲ ಚೆಕ್ ಮಾಡಿದ್ರೆ ಎಲ್ಲಿರ್ತಾರೆ, ಏನ್ ಕತೆ, ಅವ್ರು ಎಷ್ಟು ಫೋನ್ ಯೂಸ್ ಮಾಡ್ತಾ ಇರ್ತಾರೆ, ಇದನ್ನೆಲ್ಲ ನೋಡ್ಬಿಟ್ರೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ಬಟ್ ಈ ಕೇಸಲ್ಲಿ ಅವ್ರು ಮಾಡಿಲ್ಲ. ಬಟ್ ಕೋರ್ಟ್ ಅಂತಿಮವಾಗಿ ಈ ಕೇಸಲ್ಲಿ ನೋಡಿ, ನೀವು ಎಲ್ಲಾರು ಹೆಂಗೆ ಮರ್ಡರ್ ಟ್ರಯಲ್ ಅಲ್ಲಿ ಇದ್ರಲ್ಲೇ ತಗೊಳ್ಳಿ, ಈ ಕೇಸಲ್ಲೇ ತಗೊಳ್ಳಿ, ಬೇರೆ ಆರೋಪಿಗಳೆಲ್ಲ ವಿತ್ ಇನ್ ದಿ ಸ್ಪ್ಯಾನ್ ಆಫ್ 24 hours ಸರೆಂಡರ್ ಆಗಿದಾರೋ ಅಥವಾ ಇವರೇ ಅರೆಸ್ಟ್ ಮಾಡಿದ್ರು ಅದ್ ನನಗೆ ಮಾಹಿತಿ ಇಲ್ಲ. ಬಟ್ ಅವ್ರು ಅರೆಸ್ಟ್ ಆಗಿದ್ದಾರೆ. ಬಟ್ ಇವ್ರೊಬ್ಬರನ್ನ ಬಿಟ್ಟು ಇವರು ಆಂಟಿಸಿಪೇಟರಿ ಬೇಲ್ ಎಲ್ಲ ಕೆಳಗಿಂದ ಮೇಲೆ ಕೋರ್ಟ್ ವರ್ಗೂ ಹಾಕೊಳಕ್ ಬಿಟ್ಟು ಈಗ ಅರೆಸ್ಟ್ ಮಾಡಿದ್ದಾರೆ. ಸರ್, ಈಗ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಯೋಚನೆ ಮಾಡೋದಾದ್ರೆ, ಸಾಮಾನ್ಯ ಜನರಾಗಿ ಯೋಚನೆ ಮಾಡೋದಾದ್ರೆ, ಈಗ ಪೊಲೀಸ್ನವರು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರೆ ಅಂತ ಅನ್ಸುತ್ತಾ? ಅದು ನನಗ್ ಗೊತ್ತಿಲ್ಲ. ನೀವು ಫಸ್ಟ್ ಇಂದ ಕೇಸ್ ನ ಗಮನಿಸಿದ್ರೆ ನಿಮಗೆ ಅನ್ಸ್ಬೇಕದು. ಈ ಕೇಸಲ್ಲಿ ಏನ್ ಮಾಡಿದ್ದಾರೆ, ಬೇರೆ ಕೇಸಲ್ಲಿ ಏನ್ ಮಾಡಿದ್ದಾರೆ, ಅಲ್ಲಿ ರಿಜೆಕ್ಟ್ ಆಗೋ ಲೆವೆಲ್ ಕಾದು. ಈಗ ನಮ್ಮ ಹತ್ರನು ಕೇಸ್ ಇದೆ, ಮರ್ಡರ್ ಟ್ರಯಲ್ ನಾವು ರನ್ ಮಾಡ್ತೀವಿ. ಜೈಲಲ್ಲಿ ಇಟ್ಕೊಂಡು ಎಷ್ಟೋ ಜನ ಅವ್ರಿಗೆ ಬೇಲು ಸಿಗ್ತಾ ಇಲ್ಲ, ಜೈಲಲ್ಲಿ ಇಟ್ಕೊಂಡು ಮರ್ಡರ್ ಟ್ರಯಲ್ಗಳನ್ನ ನಾವು ನಡೆಸ್ತಾ ಇದೀವಿ. ಜಸ್ಟ್ ಬಿಕಾಸ್ ಅವ್ರ ಮರ್ಡರ್ ಅಲಿಗೇಷನ್ ಇದೆ ಅವ್ರ ಮೇಲೆ. ಅವರು ಅಪರಾಧಿ ಅಲ್ಲ, ಆರೋಪ ಇದೆ ಅವ್ರ ಮೇಲೆ, ಆರೋಪಿ ಅವರು. ಆದ್ರೂ ಸಹ 3 ವರ್ಷ 4 ವರ್ಷಗಳಿಂದ ಅವ್ರು ಒಳಗಡೆ ಇದ್ದು ಒಳಗಿಂದಾನೇ ಅವರು ಕೇಸ್ಗಳನ್ನ ನಡೆಸ್ಕೊಂತ ಬರ್ತಾ ಇದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಇವ್ರಿಗೆ ಇಷ್ಟೊಂದು ಲೀನಿಯನ್ಸ್ ಹೆಂಗ್ ಕೊಟ್ರು ಪೊಲೀಸ್ನವರು ಅನ್ನೋದು ಇದು ಒಂದು ಪ್ರಶ್ನೆ. ಇದು ಬೇರೆ ಯಾವ ಕೇಸ್ಗಳಲ್ಲೂ ಆಗ್ಬಾರ್ದು. ಈಗ ನೋಟಿಸ್ ಕೊಡಬೇಕು, ಅದೆಲ್ಲ ಸುಳ್ಳು. ಈ ಕಾಗ್ನಿಸಬಲ್ ಕೇಸಲ್ಲಿ ಯಾವುದೇ ರೀತಿ ನೋಟಿಸ್ ಅವಶ್ಯಕತೆನೇ ಇಲ್ಲ. ಎಸ್, ಅಲ್ಲಿ ಯಾಕಂದ್ರೆ ಇಟ್ ಇಸ್ ಆಕ್ಟ್ ಆಫ್ ಮರ್ಡರ್. ಅಲ್ಲಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳುವಂತಹ ಒಂದು ಪ್ರಾವಿಷನ್ ಪೊಲೀಸ್ನವ್ರಿಗೆ ಇರುತ್ತೆ. ಇಟ್ ಇಸ್ ಎ ಕಾಗ್ನಿಸಬಲ್ ಅಫೆನ್ಸ್. ನೋಟಿಸು ಅದೆಲ್ಲ ಇಟ್ ಇಸ್ ನಾಟ್ ಎ ನಾನ್ ಕಾಗ್ನಿಸಬಲ್ ಅಫೆನ್ಸ್. ಸೊ ದಿಸ್ ಇಸ್ ದ ಥಿಂಗ್ ಸರ್. ಸರ್, ಈಗ ಅಪ್ಸ್ಕೆಂಡ್ ಆಗಿದ್ರಲ್ಲ, ಸೊ ಇದೇನಾದ್ರೂ ಎಕ್ಸ್ಟ್ರಾ ಕೇಸ್ ಆಗುತ್ತಾ ಅವ್ರ ಮೇಲೆ ತಪ್ಪಿಸ್ಕೊಂಡಿದ್ರಿಂದ? ಇಲ್ಲ, ಇದು ಎಕ್ಸ್ಟ್ರಾ ಕೇಸ್ ಅಂದ್ರೆ ಇದು ಒಂದು ಸ್ವಲ್ಪ ಪ್ರಭಾವ ಬೀಳಬಹುದು. ಯಾಕಂದ್ರೆ ನಾನ್ ನಿಮಗೆ ಪ್ರಜ್ವಲ್ ರೇವಣ್ಣ ಕೇಸ್ ಬೇಕಾದ್ರೆ ನಾನ್ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ತಗೊಬಹುದು. ನೋಡಿ, ಅವ್ರು ಕೂಡ ಅಪ್ಸ್ಕಾಂಡ್ ಆಗಿದ್ರು ಫಸ್ಟ್. ಅದಾದ ನಂತರ ಪೊಲೀಸ್ ಅವರು ಹಿಡ್ದಿರೋದು. ಸೊ ಅವ್ರ ಕೇಸಲ್ಲಿ ಏನಾಯ್ತು ನೀವೇ ನೋಡಿದಿರಾ, ಬೇಲೆ ಸಿಕ್ಕಿಲ್ಲ. ಟ್ರಯಲ್ ನಡೆದಿ ಅದು ಕನ್ಕ್ಲೂಷನ್ ಗೆ ಬರೋ ತನಕ ಬೇಲ್ ಸಿಕ್ಕಿಲ್ಲ ಅದ್ರಲ್ಲಿ. ಯಾಕಂದ್ರೆ ಆಚೆ ಬಿಟ್ರೆ ತಿರ್ಗಾ ಅಪ್ಸ್ಕಾಂಡ್ ಆಗುವಂತ ಸಾಧ್ಯತೆ ಇರ್ತದೆ ಅಂತ ಹೇಳ್ಬಿಟ್ಟು ಅವರು ಬೇಲ್ ಕೊಡುವಂತ ಸಾಧ್ಯತೆ ಬಾರಿ ಕಮ್ಮಿ ಇರ್ತದೆ. ಸೊ ಆದಷ್ಟು ನಾವು ರೆಗ್ಯುಲರ್ ಬೇಲ್ಗೆ ಇಂತ ಒಂದು ಹೀನಿಯಸ್ ಅಫೆನ್ಸ್ ಗಳಲ್ಲಿ ರೆಗ್ಯುಲರ್ ಬೇಲ್ಗೆ ಟ್ರೈ ಮಾಡುವಂತದ್ದು, ರೆಗ್ಯುಲರ್ ಬೇಲ್ಗೆ ಟ್ರೈ ಮಾಡಬೇಕು ನನ್ನ ಪ್ರಕಾರ. ಆಂಟಿಸಿಪೇಟರಿ ಬೇಲ್ ಮಾಡೋದು ಇದರಲ್ಲಿ ಕಷ್ಟ ಸಿಗೋದು ಇಲ್ಲ ಈಗಿನ ಒಂದು ಮಟ್ಟಕ್ಕೆ. ಈ ಮರ್ಡರ್ ಕೇಸ್ಗಳಲ್ಲಿ ಆಂಟಿಸಿಪೇಟರಿ ಬೇಲ್ ಸಿಗೋದು ಬಾರಿ ಕಷ್ಟ. ರೋಲ್ ನ ನೋಡಿ ಕೊಡ್ತಾರೆ, ರೋಲ್ ಇಲ್ಲವೇ ಇಲ್ಲ, ಸುಮ್ನೆ ಯಾವ್ದೋ ಒಂದು ವಾಲಂಟರಿ ಸ್ಟೇಟ್ಮೆಂಟ್ ಆಫ್ ಕೋ ಅಕ್ಯೂಸ್ಡ್ ಅಲ್ಲಿ ಏನಾದ್ರು ಬಂದಿದೆ ಅಂತ ಏನಾದ್ರು ಇದ್ರೆ ಅವಾಗ ಬೇಕಾದ್ರೆ ನೋಡಿ ಕನೆಕ್ಟಿಂಗ್ ಮೆಟೀರಿಯಲ್ ಇದೆಯಾ ಇಲ್ವಾ ನೋಡಿ ಕೊಡ್ತಾರೆ. ಅದು ವೆರಿ ರೇರೆಸ್ಟ್ ಆಫ್ ರೇರ್ ಕೇಸ್ ಅಲ್ಲಿ ಕೊಡ್ತಾರೆ. ಅಂದ್ರೆ ಇವಾಗ ಅರೆಸ್ಟ್ ಆದ್ಮೇಲೆ ಜೇಸಿಗೆ ಹೋದ್ಮೇಲೆ ಬೇಲ್ಗೆ ಅಪ್ಲೈ ಮಾಡಬಹುದು ಇವ್ರಿಗೆ ಆಪ್ಷನ್ ಇದೆಯಾ? ಅದು ಆಗ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಬಹುದು. ಈಗ ಅವರು ಆಂಟಿಸಿಪೇಟರಿ ಬೇಲ್ಗೆ ಸೆಷನ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ 3 ಕಡೆ ಅಪ್ಲೈ ಮಾಡಿ 3 ಕಡೆ ರಿಜೆಕ್ಟ್ ಆಗಿದೆ. ಈಗ ಅರೆಸ್ಟ್ ಆಗಿ ಈಗ ರಿಮೈಂಡ್ ಮಾಡಿರ್ತಾರೆ. ಇದಾದ ನಂತರ 439 CRPC ಅಡಿಯಲ್ಲಿ ಇವರು ರೆಗ್ಯುಲರ್ ಬೇಲ್ಗೆ ಮೂವ್ ಮಾಡ್ಕೊಬಹುದು. ಓಕೆ, ರೆಗ್ಯುಲರ್ ಬೇಲ್ ಮೂವ್ ಮಾಡ್ಕೊಂಡ್ರು ತುಂಬಾ ಪ್ರಭಾವ ಆಗಿರೋದ್ರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅನ್ನೋ ಅದು ಪ್ರಾಸಿಕ್ಯೂಷನ್ ಗೆ ಬಿಟ್ಟಿರುವಂತದ್ದು. ಆ ಕೇಸಲ್ಲಿ ಏನೇನ್ ಡಿಫೆನ್ಸ್ ಇದೆ, ಆ ಡಿಫೆನ್ಸ್ ಲಾಯರ್ ಅವ್ರ ಲಾಯರ್ ಯಾರಿದ್ದಾರೆ ಅದನ್ನ ವಾದ ಮಾಡಿ ಕೋರ್ಟ್ ನ ಗಮನಕ್ಕೆ ತಂದು ಅದನ್ನ ಇದ್ ಮಾಡ್ಕೊಂತಾರೆ ಸರ್. ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ ಸರ್? ಈಗ ಜುಡಿಷಿಯಲ್ ಕಸ್ಟಡಿಗೆ ತಗೊಂಡಿದ್ದಾರೆ. ಸಾರಿ, ಜುಡಿಷಿಯಲ್ ಕಸ್ಟಡಿ ಅಲ್ಲ, ಇನ್ವೆಸ್ಟಿಗೇಷನ್. ನೋಡಿ ಸರ್, ಇನ್ ದ ಕೇಸ್ ಆಫ್ ಮರ್ಡರ್ ಚಾರ್ಜ್ ಶೀಟ್ 3 ತಿಂಗಳುಗಳ ಕಾಲ ಟೈಮ್ ಇದೆ. ಚಾರ್ಜ್ ಶೀಟ್ ಆಗೋ ತನಕ ಬೇಲ್ ಸಿಗುವಂತದ್ದು ತುಂಬಾ ಕಷ್ಟ ಇದೆ. ಕೆಲವೊಂದು ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಆದ್ರೂ ಸಹ ಕೆಲವೊಂದು ಆರೋಪಿಗಳು ಚಾರ್ಜಸ್ ಫ್ರೇಮ್ ಮಾಡ್ಕೊಳ್ಳಲ್ಲ. ಅದು ಅವ್ರ ಟ್ಯಾಕ್ಟಿಕ್ಸ್ ಆಗಿರುತ್ತೆ. ಯಾಕಂದ್ರೆ ಅದರಲ್ಲಿ ಸಜಾ ಆಗುತ್ತಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಆದ್ರಿಂದ 2 years 3 years ವಿತೌಟ್ ಫ್ರೇಮಿಂಗ್ ಚಾರ್ಜಸ್ ಅವ್ರು ಸುಮ್ನೆ ಇರ್ತಾರೆ ಜೈಲಲ್ಲೇನೆ. ಅದಾದ ನಂತರ ಒಂದು ಬೇಲ್ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ಕೊಂಡು ಡಿಲೇ ಇನ್ ಟ್ರಯಲ್ ಆಗಿದೆ, ಇನ್ನು ಫ್ರೇಮಿಂಗ್ ಆಫ್ ಚಾರ್ಜಸ್ ಆಗಿಲ್ಲ ನನ್ನ ಕೇಸಲ್ಲಿ 3 ವರ್ಷದಿಂದ ಅಂತ ಹೇಳ್ಬಿಟ್ಟು ಆ ಒಂದು ಟ್ಯಾಕ್ಟಿಕ್ಸ್ ಯೂಸ್ ಮಾಡಿ ಬೇಲ್ ತಗೊಳ್ಳುವಂತವ್ರು ಇದಾರೆ. ಬಟ್ ಈ ಕೇಸಲ್ಲಿ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಏನಿದೆ ನೋಡಿ ಅವರ ವಕೀಲರು ಮಾಡ್ತಾರೆ. ಸೊ ಅಂದ್ರೆ ಎಲ್ಲೋ ಒಂದ್ ಕಡೆ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಕೊನೆಗೆ ಸಾಬೀತಾಗುತ್ತೆ. ಬಟ್ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಕೋರ್ಟ್ ಸಾಬೀತ್ ಮಾಡಿದೆ. ಹೌದು.
ಮೇಲ್ನೋಟಕ್ಕೆ ಪೊಲೀಸ್ನವ್ರು ಸಾಬೀತ್ ಮಾಡಿರಂಗ್ ನನಗೆ ಕಂಡು ಬಂದಿಲ್ಲ. ಹೌದು, ಎಲ್ಲೋ ಒಂದ್ ಕಡೆ ಜನರಿಗೆ ಅನ್ಸುತ್ತೆ ಅದ್ ರೀತಿ. ಯಾಕೆ ಇಷ್ಟ ದಿನ ಹಂಗಾರೆ ಇವ್ರನ್ನ, ಈಗ ದರ್ಶನ್ ಅವ್ರನ್ನ ಅಷ್ಟು ಬೇಗ ಹಿಡಿಯಕ್ಕಾಯ್ತು, ದರ್ಶನ್ ಅವ್ರ ಮೇಲೆ ಚಾರ್ಜ್ ಶೀಟ್ ರೆಡಿ ಮಾಡಕ್ಕಾಯ್ತು, 4,900 ಪುಟಗಳು ರೆಡಿ ಮಾಡಕ್ಕಾಯ್ತು, ಇವ್ರ ಮೇಲೆ ಯಾಕಾಗಿಲ್ಲ? ಈ ತರ ಎಷ್ಟೋ ಧ್ವನಿಗಳು ಎತ್ತಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿದ್ವಿ. ಎಷ್ಟೋ ಜನ ಇದ್ರ ಬಗ್ಗೆ ಮಾತಾಡಿದ್ರು. ಸೊ ಅವ್ರ ಮೇಲೆ ನಿಮ್ ಮೇಲೆ ಆಕ್ಷನ್ ತೊಗೊಳಕಾಗಿದ್ದು, ಇವ್ರ ಮೇಲೆ ಯಾಕಾಗಿಲ್ಲ? ಸೊ ಕಾನೂನು ಎಲ್ರಿಗೂ ಒಂದೇ, ನೀವು ಕಾನೂನು ಪಾಲಕರಲ್ವಾ ನೀವು? ಸೊ ಈ ತರದೆಲ್ಲ ಧ್ವನಿಗಳು ಬಂದು ಅದಾದ್ಮೇಲೆ ಇದೆಲ್ಲ ಅರೆಸ್ಟ್ ಇದೆಲ್ಲ ಬಂದಿದ್ದು. ಸೊ ಇದೆಲ್ಲ ಸರ್, ಈಗ ಸತ್ತಿರೋನು ಒಬ್ಬ ರೌಡಿನೇ ಆಗಿರ್ಬೋದು, ಅವನು ಈ ಸೊಸೈಟಿಯಲ್ಲಿ ಈಸ್ ಒನ್ ಆಫ್ ದಿ ಪರ್ಸನ್. ಅವನಿಗೂ ಸಾಂವಿಧಾನಿಕ ಹಕ್ಕುಗಳಿತ್ತು. ಹೌದು, ಯಾರು ಎಲ್ಲರಿಗೂ ಕಾನೂನು ಒಂದೇ. ಆರ್ಟಿಕಲ್ 14 ಅದೇ ಹೇಳೋದು. ಟೈಮ್ ಅಂಡ್ ಅಗೇನ್ ನಮ್ಮ ಕೋರ್ಟ್ಗಳು ಆರ್ಟಿಕಲ್ 14 ನ ಪ್ರೊಟೆಕ್ಟ್ ಮಾಡ್ಕೊಂತಾನೆ ಬಂದಿದೆ. ಅದು ಈ ಕೇಸಲ್ಲೂ ಸಹ ಸಾಬೀತ್ ಮಾಡಿದೆ. ಸೊ ಈಗ ಅವ್ರಿಗೆ ಇರುವಂತಹ ದಾರಿ ರೆಗ್ಯುಲರ್ ಬೇಲಿಗೆ ಮೂವ್ ಮಾಡ್ಕೊಂಡು ಬೇಲ್ ಮಾಡಿಸ್ಕೊಬೇಕಾಗತ್ತೆ. ಮೆರಿಟ್ಸ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಟ್ರಯಲ್ ಮುಗಿಸ್ಕೊಂಡು ಕ್ಲೀನ್ ಆಗಿ ಆಚೆ ಬರ್ಬೇಕಾಗುತ್ತೆ. ಸರ್, ಈಗ ಬೇಲ್ ಅಪ್ಲೈ ಮಾಡ್ಬೇಕು ಅಂದ್ರೆ ಮಿನಿಮಮ್ 3 ತಿಂಗಳು ಕಾಯ್ಬೇಕು ಅವರು? ಎಸ್, ಈಗಾಗ್ಲೇ ಎಷ್ಟ್ ತಿಂಗಳಾಗಿದೆ ಅನ್ನೋದು ನನ್ ಗಮನಕ್ಕಿಲ್ಲ. ಚಾರ್ಜ್ ಶೀಟ್ ಆಲ್ರೆಡಿ ಆಗಿರುತ್ತೆ. ಈಗೇನಾದ್ರೂ ಬರೀ 3 ತಿಂಗಳ ಕಾಲ ಟೈಮ್ ಇರುತ್ತೆ ಮರ್ಡರ್ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಪೂರ್ತಿ ಮಾಡಿ. ಅಲ್ಲ, ಇವಾಗ ಅವ್ರು ಸಿಕ್ಕಿರ್ಲೇವಲ್ಲ, ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂತ ಹೇಳ್ಬೋದು. ಹೌದವ್ರು ಅವ್ರು ಬೇಕಾದ್ರೆ ಅದಕ್ಕೆ ಟೈಮ್ ತಗೊಂಡು ಅಡಿಷನಲ್ ಚಾರ್ಜ್ ಶೀಟ್ ಇವ್ರದ್ದು ಪಾರ್ಟ್ ಏನಿದೆ ಅದನ್ನ 173 ಅಲ್ಲಿ ಬೇಕಾದ್ರೆ ತಿರ್ಗಾ ಟೈಮ್ ತಗೊಂಡು ಚಾರ್ಜ್ ಶೀಟ್ ಅಡಿಷನಲ್ ಚಾರ್ಜ್ ಶೀಟ್ ಹಾಕ್ಬೋದು. ಇವ್ರದ್ದು ಪಾರ್ಟ್ ಏನು ಇನ್ನ ರೆಕಾರ್ಡ್ ಮಾಡ್ಕೊಂಡಿಲ್ಲ ನಾವು ಸ್ಟೇಟ್ಮೆಂಟ್, ಇವ್ರ ಕಡೆ ಏನೇನು ಒಪಿನಿಯನ್ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕುವಂತ ಸಾಧ್ಯತೆಗಳು ಇರ್ತವೆ. ಅದು ಕೋರ್ಟ್ ಟೈಮ್ ಕೊಡುತ್ತೆ. ಹೌದು. ಓಕೆ ಸರ್, ಓಕೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈಗ ಸದ್ಯದಲ್ಲಿ ಅವರು ಕಸ್ಟಡಿನಲ್ಲಿ ಇದ್ದಾರೆ, ಅಂದ್ರೆ ಇವರು CID ಕಸ್ಟಡಿನಲ್ಲಿ ಇದ್ದಾರೆ. ಒಂದು ಏನಪ್ಪಾ ಅಂತಂದ್ರೆ, ಕೋರ್ಟ್ ಹೇಳಿದಂತ ರೀತಿ ಅಂದ್ರೆ ಕಾನೂನು ಎಲ್ರಿಗೂ ಒಂದೇ. ನೋಡಿ, ಎಂತ ಪ್ರಭಾವಿ ಆದ್ರೂ ಕೋರ್ಟ್ ಮೊರೆ ಹೋದಾಗ ನೀವು ಎಲ್ಲೇ ಹೋದ್ರೂ ಬೇಲ್ ಸಿಕ್ಕಿಲ್ಲ. ಸೊ ಅಂದ್ರೆ ನೀವು ಕಾನೂನು ಮುಖಾಂತರನೇ ಬನ್ನಿ, ಅರೆಸ್ಟ್ ಆಗಿ ನಿಮ್ದೇನಿದೆ ಅದು ವಾದ ಮಾಡ್ಕೊಂಡೇ ಬನ್ನಿ, ವಾದ ಮಾಡೇ ಗೆಲ್ಲಿ ಅನ್ನೋ ಒಂದ್ ರೀತಿ ಒಂದು ಸಂದೇಶ ಕೊಟ್ಟಂಗಾಯ್ತು ಅನ್ಸುತ್ತೆ ಸರ್. ಹೌದೌದು, ಖಂಡಿತವಾಗ್ಲೂ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.